ಕುಂಕುಮ ತಗೊಳ್ಳಿ, ಮಾಂಗಲ್ಯಕ್ಕೂ ಹಚ್ಚಿ. ತಾಳಿ ಕುಂಕುಮ ಹಚ್ಚೋದ್ರಿಂದ ನಮ್ಮ ಬಾಂಧವ್ಯ ಗಟ್ಟಿಯಾಗತ್ತೆ ಅನ್ನೋ ನಂಬಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಂಡತಿ? ಈ ಮನೆ ನೋಡಿ ಅದು 8 ವರ್ಷ ಆಗೋಯ್ತು. ಇಲ್ಲಿರೋ ವಸ್ತುಗಳು, ಕಿಟಕಿ, ಬಾಗ್ಲು, ನಾನು ಓಡಾಡ್ತಿದ್ದಿದ್ದು ಈ ಜಾಗ, ಇದೆಲ್ಲ ಅವತ್ತು ಹೆಂಗಾಯ್ತು ಇವತ್ತು ಹಂಗೆ ಐತೆ. ಅಪ್ಪಯ್ಯ ನನ್ನ ಮಗಳು ಸಂದಾಗ ನೋಡ್ಕೋತಾಳೆ ಅಂತ ಹೇಳ್ತಾವನತ್ತೆ. ಪ್ರತಿ ಮಾತು, ಪ್ರತಿ ಕೆಲಸ ಎಲ್ಲ ಅಚ್ಚುಕಟ್ಟು. ಗಂಗಾ, ಇದು ನೀನು ಮಾಡಿಕೊಂಡಿದ್ಯಾ? ಇದು ನನ್ನ ಸಾಯ ಗಂಟೆ ನನ್ನ ಕುಕ್ಕೆನಾಗೆ ಇರ್ತದತ್ತೆ. ಈ ನೋವು, ಈ ಸಂಕಟ, ಈ ಕೋಪ ಎಲ್ಲದಕ್ಕೂ ಕಾರಣ ಆದವ್ರಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀನಿ. ಮಗ, ನಾವ್ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು? ಸೂಪರ್ ಕಣ. ಹಿಂಗಾರ ಮಾಡಿ ಕಷ್ಟಪಟ್ಟು ಡೇ ಅನ್ನೇ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಡ್ತೀನಿ ಕಣ. ಯಾವ ದೇಶದ ಮೇಡಮ್ ಬರ್ತಾ ಇರೋದು? ಕೆನಡಾ. ಯಾಕೆ ಎಲ್ಲ ಪಂಚಾಯತಿ ಸೇರಿರುವುದು? ಶೆಟ್ರು ಬಾರಿ ಬಂದ್ಬಿಟ್ಟಿದ್ದಾರೆ. ನಮ್ಮನೇಲಿ ಕರೆದಿದ್ದೇ ವೇದ. ಅಲ್ಲ, ಪಂಚಾಯತಿ ಇದೆ ಅಂತ ಕರೆದು ಈಗ ಸುಮ್ಮನಿದ್ರೆ ಹೇಗೆ? ಸ್ವಲ್ಪ ತಾಳ್ಮೆಯಿಂದ ಇರಿ, ವಿಷನ್ ಬಿ ಗೊತ್ತಾಗುತ್ತೆ. ವೇದ, ಕಿವಿ ಕೇಳಿಸ್ತಾ ಇಲ್ವಾ? ನಾವಿಲ್ಲಿ ಯಾಕೆ ಬಂದದ್ದು ಅದನ್ನ ಹೇಳು. ಅದು ನನ್ನ ಪಂದ್ಯದಲ್ಲಿ ಟ್ರೋಫಿ ಹೇಗೆ ಗೆದ್ದೆ ಅಂದರೆ, ಓಹೋ, ಯಾವ ಕಡೆ ಹೋಗ್ತಿದ್ಯಾ? ನಮ್ಮನೆಗೆ ಸಾಹೇಬ್ರೆ. ನಾನು ನಮ್ಮಪ್ಪ ನಮ್ಮಮ್ಮ ಇವ್ರಿಗೆ ಬಂದಾಗಿಂದ ಇದ್ವಲ್ಲ ಆ ಮನೆಗೆ. ನೀನೀಗ ಒಬ್ಬೊಬ್ಳೆ ಎಲ್ಲೂ ಹೋಗೋದು ಬೇಡ. ನಾನು ಯಾಕೆ ಇವ್ರ ಮಾತು ಕೇಳಬೇಕು? ನಾನು ನಮ್ಮ ಮನೆಗೆ ಹೋಗೇ ಹೋಗ್ತೀನಿ. ಶ್ರಾವಣಿ ಅವರೇ, ನಿಮ್ಮ ಹತ್ರ ದುಡ್ಡಿದೆ ಅಲ್ವಾ? ಹೌದು ಇದೆ. ನನಗೆ ಕೊಡ್ತೀರಾ? ಶೋರ್, ಕೊಡ್ತೀನಿ. ಅದು ಶ್ರಾವಣಿ ಅವರೇ, ನನಗೂ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಡೆಫಿನೆಟ್ಲಿ ನಿನಗೂ ಕೊಡ್ತೀನಿ, ವಿಕ್ಕಿಗೂ ಕೊಡ್ತೀನಿ. ಆದರೆ ಆಫೀಸಿಗೆ ನೀವು ಬಂದು ವರ್ಕ್ ಮಾಡಿ ತಿಂಗಳಿಗೆ ಇಷ್ಟು ಅಂತ ಸ್ಯಾಲ್ರಿ ಕೊಡ್ತೀನಿ. ಬರೀ ವಿಕ್ಕಿಗೆ ಮಾತ್ರ ಅಲ್ಲ, ನಿಮ್ಮಿಬ್ರಿಗೂ ಕೂಡ ಅಪ್ಲೈ ಆಗುತ್ತೆ.